ದೇಶದೆಲ್ಲೆಡೆ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅತ್ಯಂತ ಪ್ರಾಚೀನ ರಾಘವೇಂದ್ರ ಸ್ವಾಮಿಯ ಕ್ಷೇತ್ರವಾದ ಕಲ್ಲಾರೆ ರಾಘವೇಂದ್ರ ಮಠದಲ್ಲಿ ಈ ಆರಾಧನೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. 3 ದಿನಗಳ ಕಾಲ ನಡೆಯುವಂತಹ ಈ ರಾಯರ ಆರಾಧನೆಯಲ್ಲಿ 2ನೇ ದಿನದ ಆರಾಧನೆ ಸಂಪನ್ನಗೊಂಡಿದೆ. ರಾಯರ ಆರಾಧನೆಯಲ್ಲಿ 2ನೇ ದಿನದ ಆರಾಧನೆಗೆ ಅತ್ಯಂತ ಮಹತ್ವವಿರುವ ಹಿನ್ನೆಲೆಯಲ್ಲಿ ಭಾರಿ ಸಂಖ್ಯೆಯ ಭಕ್ತಾದಿಗಳು ರಾಘವೇಂದ್ರ ಮಠದಲ್ಲಿ ಸೇರಿದ್ರು. ಮಂತ್ರಾಲಯದ ರಾಘವೇಂದ್ರ ಮಠದಲ್ಲಿ ರಾಯರಿಗೆ ನಡೆಯುವ ಬಹುತೇಕ ಸೇವೆಗಳನ್ನ ಇಲ್ಲಿ ನೆರವೇರಿಸಲಾಗ್ತಾ ಇರೋದು ಇಲ್ಲಿನ ವಿಶೇಷತೆಯಾಗಿದೆ. ರಾಘವೇಂದ್ರ ಸ್ವಾಮಿಯ ಪಾದಪೂಜೆ, ಅಭಿಷೇಕ, ಭಜನಾ ಸಂಕೀರ್ತನೆ ಮತ್ತು ರಾತ್ರಿ ವೇಳೆ ರಾಯರ ಬಂಡಿ ಉತ್ಸವವನ್ನ ಇಲ್ಲಿ ನಡೆಸಲಾಗ್ತದೆ. ಮಂತ್ರಾಲಯದ ರಾಘವೇಂದ್ರ ಮಠದ ಸ್ವಾಮೀಜಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಪುತ್ತೂರಿನ ಈ ಕ್ಷೇತ್ರಕ್ಕೂ ಭೇಟಿ ನೀಡ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನ ನಾವು ಕಲಿಯುಗದ ಕಾಮಧೇನುವೆಂದೇ ಪೂಜಿಸ್ತೇವೆ. ರಾಘವೇಂದ್ರ ಸ್ವಾಮಿಗಳನ್ನ ಶ್ರದ್ಧಾ ಭಕ್ತಿಯಿಂದ ಯಾವ ವ್ಯಕ್ತಿ ಪೂಜಿಸ್ತಾನೋ ಅವನು ತನ್ನೆಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನ ಕಂಡುಕೊಳ್ತಾನೆ ಎನ್ನುವ ನಂಬಿಕೆ ಇದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನ ಗುರುವಾರದ ದಿನದಂದು ಆರಾಧನಾ ಮಹೋತ್ಸವದ ಸಮಯದಲ್ಲಿ ವಿಶೇಷವಾಗಿ ಪೂಜಿಸಲಾಗ್ತದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನ ನೆರವೇರಿಸಲಾಗ್ತದೆ. ಈ ದಿನವು ರಾಯರು ಸ್ವ ಇಚ್ಛೆಯಿಂದ ಜೀವಂತ ಸಮಾಧಿಯನ್ನು ತೆಗೆದುಕೊಂಡ ದಿನವನ್ನ ಪ್ರತಿನಿಧಿಸುತ್ತದೆ. ಈ ಬಾರಿ ರಾಯರ ಆರಾಧನಾ ಮಹೋತ್ಸವವು 354ನೇ ಆರಾಧನಾ ಮಹೋತ್ಸವವಾಗಿರ್ತದೆ.